ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ಇವತ್ತು ವರ್ಲ್ಡ್ ಹೆರಿಟೇಜ್ ಡೇ, ವಿಶ್ವ ಪಾರಂಪರಿಕ ದಿನ, ವಿಶ್ವ ಸಂಸ್ಕೃತಿ ದಿನ ಅಂತಂದರೆ ಇವತ್ತು ಪರಂಪರೆಯನ್ನು ಬಿಂಬಿಸುವಂತಹ ತಾಣಗಳು, ಸ್ಥಳಗಳು, ದೇವಸ್ಥಾನಗಳು ಇಂಥವುಗಳನ್ನು ರಕ್ಷಣೆ ಮಾಡುವಂಥದ್ದರ ಕುರಿತು, ಸಂಸ್ಕೃತಿಯನ್ನು ರಕ್ಷಣೆಯನ್ನು ಮಾಡುವಂಥದ್ದರ ಕುರಿತು ಚಿಂತಿಸುವಂತಹ ದಿನ. ಭಾರತ ದೇಶದ ಪ್ರತಿಯೊಂದು ಊರು ತನ್ನದೇ ಆದಂತಹ ಪರಂಪರೆಯನ್ನು, ತನ್ನದೇ ಆದಂತಹ ಸಂಸ್ಕೃತಿಯನ್ನು, ಐತಿಹಾಸಿಕವಾದಂತಹ ಪೌರಾಣಿಕವಾದಂತಹ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ದುರಂತವೆಂದರೆ ಇವತ್ತಿನ ನಾವು ಆಧುನಿಕ ಭರಾಟೆಯಲ್ಲಿ, ಆಮೇಲೆ ಹಣವನ್ನು ಗಳಿಸಬೇಕನ್ನುವಂಥ ಒಂದು ಧಾವಂತದಲ್ಲಿ ನಮ್ಮ ಸುತ್ತಮುತ್ತಲಿರತಕ್ಕಂಥ ಅದೆಷ್ಟೋ ಪಾರಂಪರಿಕ ಸ್ಥಳಗಳನ್ನು ನಾವೇ ಕೈಯಾರೆ ನಾಶ ಮಾಡ್ತಾ ಇದ್ದೇವೆ. ಅವು ನಾಶ ಆಗ್ತಾ ಇರೋದನ್ನು ಕಣ್ಣಾರೆ ನೋಡ್ತಾ ಇದ್ದೇವೆ. ಇವತ್ತು ಅಂಥದ್ದೇ ಅಳಿವಿನಂಚಿನಲ್ಲಿರ್ತಕ್ಕಂತಹ ಅತ್ಯಂತ ಶ್ರೇಷ್ಠ ಪಾರಂಪರಿಕ ಸ್ಥಾನಕ್ಕೆ ನಾವಿವತ್ತು ಬಂದಿದ್ದೇವೆ. ಇದಿರತಕ್ಕಂಥದ್ದು ರಾಮದುರ್ಗ ತಾಲೂಕಿನ ದಾಡಿಬಾವಿ ಎಂಬತಕ್ಕಂತಹ ಸ್ಥಳ. ಈ ದಾಡಿಬಾವಿ ಎಂಬತಕ್ಕಂತಹ ಸ್ಥಳ ಒಂದಾನೊಂದು ಕಾಲದಲ್ಲಿ ಸಂಸ್ಕೃತಿಯ ಕೇಂದ್ರವಾಗಿರುವಂಥದ್ದು, ಪರಂಪರೆಯ ಕೇಂದ್ರವಾಗಿರುವಂಥದ್ದು. ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಹೀಗೆ ಹಲವಾರು ಮಹಾನ್ ಕನ್ನಡದ ರಾಜರು, ರಾಜಮನೆತನಗಳು ಆಳಿದಂತಹ ಈ ಒಂದು ಪ್ರದೇಶ ಇವತ್ತು ನೋಡಿದರೆ ನಿಮ್ಮಲ್ಲಿ ನೀರು ಬರುವಂಥದ್ದು. ಯಾಕಂತಂದರೆ ಇಲ್ಲಿರ್ತಕ್ಕಂತಹ ಅದೆಷ್ಟೋ ಶಿವ ದೇವಾಲಯಗಳು ಇವತ್ತು ಅಳಿವಿನಂಚಿನಲ್ಲಿರ್ತಕ್ಕಂಥದ್ದು. ಕೆಲವೊಂದು ನಿಧಿಗಳ ಹಾವಳಿಗೆ ನಾಶ ಆಗಿರುವಂಥದ್ದನ್ನು ನಾವು ನೋಡಿದಾಗ ಮನಸ್ಸಿಗೆ ಬಹಳಷ್ಟು ಬೇಸರ ಆಗುವಂಥದ್ದು. ನಾವಷ್ಟೇ ಬದುಕಬೇಕೆಂಬತಕ್ಕಂತಹ ಧಾವಂತದಲ್ಲಿ ಪರಿಸರವನ್ನು ನಾಶ ಮಾಡಿದ್ದೇವೆ, ನೀರಿನ ನೆಲೆಗಳನ್ನು ನಾಶ ಮಾಡಿದ್ದೇವೆ, ಅರಣ್ಯವನ್ನು ನಾಶ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಸಂಸ್ಕೃತಿಯ ಬಿಂಬಿಸ್ತಕ್ಕಂತಹ ಹಲವಾರು ಸ್ಥಳಗಳನ್ನು ಕೂಡ ನಾವು ಇವತ್ತು ನಾಶ ಮಾಡ್ತಾ ಇದ್ದೇವೆ. ಸಕಾಲದಲ್ಲಿ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ನಮ್ಮ ಪೀಳಿಗೆಗೆ ಯಾವೂ ಉಳಿಯುವುದಿಲ್ಲ ಅಂಥೇಳಿ ಹೇಳಬಹುದು. ಬಂಧುಗಳೇ, ಸರ್ಕಾರವೂ ಕೂಡ ಈ ಕಡೆ ಗಮನ ಹರಿಸಬೇಕು. ಇದು ಕೇವಲ ಸರ್ಕಾರದ ಕೆಲಸ ಮಾತ್ರ ಅಲ್ಲ, ಸಾರ್ವಜನಿಕರಾದ ನಮ್ಮ ಜವಾಬ್ದಾರಿಗಳು ಕೂಡ ಸಾಕಷ್ಟು ಇವೆ. ಯಾಕಂತಂದರೆ ಹಲವಾರು ಜಾತ್ರೆಗಳ ಹೆಸರಿನಲ್ಲಾಗಿರ್ಬೋದು, ಹಲವಾರು ಉತ್ಸವಗಳ ಹೆಸರಿನಲ್ಲಾಗಿರ್ಬೋದು, ಗಣೇಶ ಚತುರ್ಥಿ ಹೆಸರಿನಲ್ಲಾಗಿರ್ಬೋದು, ನಾವು ಸಾರ್ವಜನಿಕರಿಂದ ಹಲವಾರು ಸಂದರ್ಭಗಳಲ್ಲಿ ಹಣವನ್ನು ಕಲೆಕ್ಟ್ ಮಾಡ್ತೇವೆ. ಅಂತಹ ಹಣದಲ್ಲಿ ಒಂದಿಷ್ಟು % ಹಣವನ್ನು ಉಳಿಸಿದರೂ ಸಾಕು, ನಮ್ಮ ಸುತ್ತಮುತ್ತಲು ಅಥವಾ ನಮ್ಮ ಊರಲ್ಲಿರ್ತಕ್ಕಂತಹ ಇಂತಹ ಸಾಂಸ್ಕೃತಿಕ ತಾಣಗಳನ್ನು ನಾವು ಪುನರುಜ್ಜೀವನಗೊಳಿಸ್ಬೋದು, ಅವುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸಬಹುದು. ಆದ್ದರಿಂದ ಇಂತಹ ಪಾರಂಪರಿಕ ಐತಿಹಾಸಿಕ ಸ್ಥಳಗಳನ್ನು ರಕ್ಷಣೆ ಮಾಡುವುದು ನಿಮ್ಮೆಲ್ಲರ ಜವಾಬ್ದಾರಿ. ಯಾಕಂತಂದರೆ ಇವು ಕೇವಲ ದೇವಸ್ಥಾನಗಳಲ್ಲ, ತನ್ನ ಒಡಲಾಳದಲ್ಲಿ ಹಲವಾರು ವೈಜ್ಞಾನಿಕ ಸತ್ಯಗಳನ್ನು ಅಡಗಿಸಿಟ್ಟುಕೊಂಡಿರ್ತಕ್ಕಂತಹ, ಹಲವಾರು ಇತಿಹಾಸದ ಸತ್ಯಗಳನ್ನು ತನ್ನ ಒಡಲಾಳದಲ್ಲಿ ಅಡಗಿಸಿಟ್ಟುಕೊಂಡಿರ್ತಕ್ಕಂತಹ ದಿವ್ಯ ಕೇಂದ್ರಗಳು. ಬನ್ನಿ, ಅವುಗಳನ್ನು ರಕ್ಷಣೆ ಮಾಡುವಂತಹ ಒಂದು ಪ್ರತಿಜ್ಞೆಯನ್ನು ನಾವು ಇವತ್ತು ವಿಶ್ವ ಪರಂಪರೆಯ ದಿನವಾದ ಇವತ್ತು ನಾವು ಮಾಡೋಣ. ನಮಸ್ಕಾರ ಬಂಧುಗಳೇ, ಒಂದೇ ಮಾತ್ರ. ನಾನಿವತ್ತು ರಾಮದುರ್ಗ ತಾಲೂಕಿನಲ್ಲಿರ್ತಕ್ಕಂತಹ ದಾಡಿಬಾವಿ ಗ್ರಾಮಕ್ಕೆ ಬಂದಿದ್ದೇನೆ. ಇದು ದಾಡಿಬಾವಿ ಸಾಲಾಪುರ್, ಅಂದರೆ ಮೊದಲು ಇದು ಸಾಲಾಪುರಕ್ಕೆ ಸಂಬಂಧಿಸಿದ್ದು ಅಂಥೇಳಿ ಇಲ್ಲಿನ ಜನರೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿನ ಹಳೆಯ ದೇವಸ್ಥಾನಗಳನ್ನು, ಶಿವನ ದೇವಸ್ಥಾನಗಳನ್ನು, ಕಲ್ಯಾಣಿಯನ್ನು, ವಿಶಿಷ್ಟ ರೀತಿಯಾದಂತಹ ಲಿಂಗಗಳನ್ನು ನೋಡಿದಾಗ ಯಾವುದೋ ಒಂದು ಅಳಿದು ಹೋದ ಬೃಹತ್ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂತಿದೆ. ದುರ್ದೈವದ ಸಂಗತಿ ಅಂತಂದರೆ ನಮ್ಮೆಲ್ಲರ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅವೆಲ್ಲ ಹಿಂದಿನ ಕಾಲದ ಶಿಲ್ಪಗಳಾಗಿರ್ಬೋದು, ಅಥವಾ ವೀರಗಲ್ಲುಗಳಾಗಿರ್ಬೋದು, ಅಥವಾ ಶಿವಲಿಂಗಗಳಾಗಿರ್ಬೋದು ಅಳಿವಿನಂಚಿನಲ್ಲಿರುವಂಥದ್ದು. ಇಲ್ಲಿನ ದೇವಸ್ಥಾನಗಳು ಸಹಿತ ಅಳಿವಿನಂಚಿನಲ್ಲಿರುವಂಥದ್ದು. ನಾವೆಲ್ಲರೂ ಜನಸಮುದಾಯ, ಸರ್ಕಾರಗಳು ಈ ಕಡೆ ಗಮನ ಹರಿಸಿ ಈ ಒಂದು ದೇವಸ್ಥಾನಗಳ ಇತಿಹಾಸ ಜನರಿಗೆ ತಿಳಿಯುವಂತೆ ಮಾಡಿ ಅವುಗಳ ಜೀರ್ಣೋದ್ಧಾರ ಮಾಡಬೇಕಾಗಿರುವಂಥದ್ದು ಇಂದಿನ ಒಂದು ಅವಶ್ಯಕತೆಯಾಗಿದೆ. ತಾವಿಲ್ಲಿ ನೋಡ್ತಾ ಇರುವಂಥದ್ದು ಅತ್ಯಂತ ಸುಂದರವಾದಂತಹ ಕಲ್ಯಾಣಿ. ನಿಧಿಗಳಿಂದ ನಾಶವಾದಂತಹ ದೇವಸ್ಥಾನ,
ತಾವಿಲ್ಲಿ ನೋಡ್ಬೋದು ಬೃಹತ್ತಾದ ಹುಣಸೆ ಮರ, ಅಳಿವಿನಂಚಿನಲ್ಲಿರುವ ಶಿವ ದೇವಸ್ಥಾನ. ಅತ್ಯಂತ ಅದ್ಭುತವಾದಂತಹ ಕಲಾಕೃತಿಯನ್ನು ತಾವಿಲ್ಲಿ ನೋಡಬಹುದು. ವಿರಳಾತಿ ವಿರಳ ಕಲಾಕೃತಿ. ಇದು ಶಿವನ ದೇವಸ್ಥಾನ, ತಾವಿಲ್ಲಿ ನೋಡ್ತಾ ಇರ್ಬೋದು. ಅತ್ಯಂತ ಪುರಾತನ ದೇವಸ್ಥಾನ. ಇಲ್ಲಿ ಆಂಜನೇಯ ದೇವಸ್ಥಾನ ಹಾಗೂ ದೇವಸ್ಥಾನ ಇರುವಂಥದ್ದು. ದೇವಸ್ಥಾನದ ಮುಂದೆ ಅನಾಥವಾಗಿ ಬಿದ್ದಿರತಕ್ಕಂತಹ ಕಲಾಕೃತಿಗಳನ್ನು ತಾವು ನೋಡಬಹುದು. ಇದು ಅತ್ಯಂತ ವಿಶಿಷ್ಟವಾದಂತಹ ದೃಶ್ಯ. ಶಿವನ ಮುಂದೆ ಶಿವನ ಇರುವಂತಹ ದೃಶ್ಯ. ಅಲ್ಲಿ ಪಕ್ಕದಲ್ಲಿರುವ ಗರ್ಭಗುಡಿಗಳು, ಆಂಜನೇಯ ನೋಡಬಹುದು. ದೇವಸ್ಥಾನದ ಆವರಣದಲ್ಲಿರತಕ್ಕಂತಹ ಅತ್ಯಂತ ವಿಶೇಷವಾದಂತಹ ಕಲಾಕೃತಿ. ಅಲ್ಲಿ ಮೂಡಿದ ಹಾಡನುಲಿಯೇ ವೀರ ಸನ್ಯಾಸಿ, ಅಲ್ಲಿ ಮೂಡಿದ ಹಾಡನುಲಿಯೇ ವೀರ ಸನ್ಯಾಸಿ. ಓಂ ತತ್ಸತ್. ರಸ್ತೆಯ ಪಕ್ಕದಲ್ಲಿ ಈಗಲೂ ಆಗಲೂ ಬೀಳುವಂತಿರುವ ದೇವಸ್ಥಾನ. ಒಳಗಿರುವ ಅತ್ಯಂತ ವಿಶಿಷ್ಟವಾದ ಶಿವಲಿಂಗವನ್ನು ತಾವು ನೋಡಬಹುದು. ಸಂಪೂರ್ಣವಾಗಿ ಅಳಿವಿನಂಚಿನಲ್ಲಿರುವಂತಹ ದೇವಸ್ಥಾನ. ದೇವಸ್ಥಾನದ ಎದುರಿಗಿರ್ತಕ್ಕಂತಹ ಕಲ್ಯಾಣಿ, ಪುರಾತನವಾದಂತಹ ಕಲ್ಯಾಣಿ ತಾವು ನೋಡಬಹುದು. ಕಲ್ಯಾಣಿ ಎದುರಿಗಿರ್ತಕ್ಕಂತಹ ನಿಧಿಗಳ್ಳರ ದುರಾಶೆಗೆ ಬಲಿಯಾದಂತಹ ದೇವಸ್ಥಾನವನ್ನು ತಾವು ನೋಡಬಹುದು. ಎಲ್ಲ ಪಾರಂಪರಿಕ ತಾಣಗಳ ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿರುವಂಥದ್ದು. ಇಲ್ಲಿ ತಾವು ನೋಡ್ತಾ ಇರುವಂಥದ್ದು ಅತ್ಯಂತ ವಿಶಿಷ್ಟವಾದಂತಹ ತೊಟ್ಟಿಲು ಬಳ್ಳಿ. ಇದೇ ಆವರಣದಲ್ಲಿ ಇದೇ ಬಳ್ಳಿ ಜೊತೆ ಇನ್ನೊಂದು ಬಳ್ಳಿ ಇರುವಂಥದ್ದು ಅಜಿಮಾ ಟೆಟ್ರಾಕ್ಯಾಂತ ಅಂಥೇಳಿ. ಫೇಲ್ಯೂರ್ ಆದಂತಹ ಕಿಡ್ನಿಯನ್ನು ಸಹಿತ ಮತ್ತೆ ಕ್ರಿಯಾತ್ಮಕಗೊಳಿಸ್ತಕ್ಕಂತಹ ದಿವ್ಯ ಔಷಧಿ. ಬನ್ನಿ ಈ ಎಲ್ಲ ತಾಣಗಳನ್ನು ಉಳಿಸುವ ಸಂಕಲ್ಪ ಮಾಡೋಣ. ಒಂದೇ ಮಾತರಂ. ದೇವಸ್ಥಾನಗಳ ಕಾಲ, ಇತಿಹಾಸ ಎಲ್ಲದರ ಕುರಿತು ಇನ್ನಷ್ಟು ಅಧ್ಯಯನಗಳಾಗಬೇಕು. ಈ ಎಲ್ಲ ಕಲಾಕೃತಿಗಳನ್ನು, ಸ್ಮಾರಕಗಳನ್ನು ರಕ್ಷಿಸುವಂಥ ಕೆಲಸ ಆಗಬೇಕು. ಅದರ ಕೆಲಸದಲ್ಲಿ ನಾವೆಲ್ಲರೂ, ಸರ್ಕಾರ, ಸಾರ್ವಜನಿಕರು ಎಲ್ಲರೂ ಕೈ ಜೋಡಿಸುವಂಥದ್ದು ಬಹಳಷ್ಟು ಅವಶ್ಯಕತೆಯಾಗಿರುವಂಥದ್ದು.